ಅಂಗನವಾಡಿ ಮಕ್ಕಳ ಆಹಾರ ಕಳ್ಳತನ ಮಾಡುವುದು ನೀಚ ಕೃತ್ಯವಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಅವರು ಹೇಳಿದರು. ದಾಂಡೇಲಿ ನಗರದಲ್ಲಿ ಮಾಧ್ಯಮದವರು ಅಂಗನವಾಡಿ ಆಹಾರ ವಸ್ತುಗಳ ಕಳ್ಳತನದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಆರ್.ವಿ. ದೇಶಪಾಂಡೆ ಅವರು ಅಂಗನವಾಡಿ ಮಕ್ಕಳಿಗೆ ಹಾಗೂ ಬಾಣಂತಿ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಉಚಿತವಾಗಿ ನೀಡಲಾಗುವ ಪೌಷ್ಟಿಕ ಆಹಾರ ವಸ್ತುಗಳು ಸೇರಿದಂತೆ ಮತ್ತು ಹಾಲಿನ ಪೌಡರ್ ಪ್ಯಾಕೆಟ್ಗಳನ್ನು ಕಳ್ಳತನ ಮಾಡಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಅಂಗನವಾಡಿ ಮಕ್ಕಳ ಆಹಾರ ವಸ್ತುಗಳನ್ನು ಮಾರಾಟ ಮಾಡುವುದು ನೀಚ ಮತ್ತು ಪಾಪದ ಕೆಲಸವಾಗಿದೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ. ಇಂತಹ ಪಾಪದ ಕೆಲಸ ಯಾವತ್ತೂ ಯಾರು ಮಾಡಬಾರದು ಎಂದು ಎಚ್ಚರಿಸಿದರು. ಈ ಹಳ್ಯಾಳದಲ್ಲಿ ಅಂಗನವಾಡಿ ಮಕ್ಕಳಿಗೆ ಕೊಡುವ ಆಹಾರ ಬಗ್ಗೆ ಒಂದು ಯಾರಿಗೂ ಮರ್ಯಾದೆ ಬರುವಂಥ ಕೆಲಸ ಅಲ್ಲ, ಗೌರವ ಬರುವಂಥ ಕೆಲಸ ಅಲ್ಲ, ಅಂತ ಒಂದು ನೀಚ ಕೆಲಸ ಮಕ್ಕಳಿಗೆ ಸಿಗುವ ಆಹಾರ ಮಾರಾಟ ಮಾಡಲಿಕ್ಕೆ ಹೋಗ್ತಿತ್ತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್, ಪೊಲೀಸರು, ಇತರ ಅಧಿಕಾರಿಗಳು ಜಾಗೃತಿದ್ದೇನೆ ಇನ್ನು ಕ್ರಮ ತಗೊಂಡಿದ್ದಾರೆ, ನಾನು ಮೆಚ್ಚುತ್ತೇನೆ. ಆದರೆ ಈ ಪ್ರಕರಣ ಇದರ ಮುಂದೆ ಯಾವಾಗ ಇಲ್ಲಿ ಆಗಬಾರ್ದು. ಇದ್ರ ಬಗ್ಗೆನೂ ಜಾಗೃತಿ ಎಲ್ಲರೂ ತಗೋಬೇಕು. ಇವೆಲ್ಲ ಯಾರು ಮಾಡ್ತಾರಲ್ಲ ಇವೆಲ್ಲ ಪಾಪದ ಕೆಲಸಗಳು. ಜನ ಸಹ ಜಾಗೃತ ಆಗಬೇಕು. ಶಾಲೆಯಿಂದ ಟೀಚರ್ಸ್ ಅವರು ಜಾಗೃತಿ ಇರಬೇಕು. ನಮ್ಮ ಜವಾಬ್ದಾರಿ ಇಲ್ಲ, ಅದು ಆಹಾರ ಇಲಾಖೆ ಅಂಗನವಾಡಿ ಅವ್ರು ತಂದು ಕೊಡಬೇಕು, ಅದಲ್ಲ. ನಿಮ್ಮ ಮಕ್ಕಳಿಗೆ ಆಹಾರ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಕೇಳುವ ಶಕ್ತಿ ನಿಮ್ಮಲ್ಲಿ ಇರಬೇಕು. ಆಹಾರ ಬಂದಿಲ್ಲ, ಆ ಪೌಡರು ಮತ್ತೊಂದು ಅವ್ರು ಕೇಳಬೇಕಲ್ಲ, ಅದು ಜವಾಬ್ದಾರಿ ಅದೇ ಅಲ್ಲ. ಹಾಗಾಗಿ ಏನೂ ಇಲ್ಲಿ ಸರ್ಕಾರ ಪಾರದರ್ಶಕವಾಗಿ ನಿಷ್ಪಕ್ಷವಾಗಿ ಕ್ರಮ ತಗೊಳ್ತಾ ಇದೆ. ಮತ್ತು ಯಾರು ತಪ್ಪಿಸಲಿರ್ಬೋದು, ಯಾರು ಇರ್ಬೋದು, ಸಣ್ಣವಿರ್ಬೋದು, ದೊಡ್ಡವಿರ್ಬಹುದು, ಅವ್ರ ವಿರುದ್ಧ ಕಠೋರವಾದ ಕ್ರಮ ತಗೊಳ್ತಾರೆ. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.